ಬೇಗಿಯಲ್ಲೂ ಕೂಡ ಮತದಾನವನ್ನ ಮಾಡಿರೋದು ಸಚಿವ ಬಿ ನಾಗೇಂದ್ರ ಅವರು ಈ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಸಿಲು ಹೆಚ್ಚಾಗಿದ್ರೂ ಕೂಡ ಗಣಿನಾಡಲ್ಲಿ ಜನ ಮತ ಹಾಕ್ತಾ ಇದ್ದಾರೆ. ಕೈ ಅಭ್ಯರ್ಥಿ ತುಕಾರಾಂ ಗೆಲ್ಲುವ ವಿಶ್ವಾಸ ಇದೆ. ಮೊದಲ ಹಂತಕ್ಕಿಂತ ಕರ್ನಾಟಕದ ಎರಡನೇ ಹಂತದ ಚುನಾವಣೆ ಉತ್ತಮವಾಗಿ ನಡೀತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಜನ ಮನೆಯಿಂದ ಹೊರಬರ್ತಾ ಇದ್ದಾರೆ, ಮತದಾನ ಮಾಡ್ತಾ ಇದ್ದಾರೆ. ಕೈ ಅಭ್ಯರ್ಥಿ ತುಕಾರಾಂ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಬಿ ನಾಗೇಂದ್ರ. ಬಿಸಿಲನ್ನು ಲೆಕ್ಕಿಸದೆ ಜನ ಮತದಾನ ಮಾಡ್ತಾ ಇರೋದು. ಇವತ್ತಿನ ತಾಪಮಾನ ಜಾಸ್ತಿ ಇದ್ರೆ ಕೂಡ ಬಳ್ಳಾರಿಯಲ್ಲಿ ಮತದಾನ ಇವತ್ತೇನು ಚುನಾವಣೆ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆಯ ನಿರ್ವಹಿಸ್ತಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ವಿಚಾರವನ್ನು ತಿಳಿಸಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ಎರಡನೇ ಹಂತದ ಮತದಾನದಲ್ಲಿ ನಮಗೆ ಮೊದಲನೇ ಹಂತದ ಮತದಾನ ಆದಾಗ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆಲ್ಲುವಂಥ ಸಾಧ್ಯತೆ ಕಾಣ್ತಾ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಎರಡನೇ ಹಂತದಲ್ಲಿ ಕೂಡ ನಮಗೆ ಒಳ್ಳೆಯ ಮೆಜಾರಿಟಿಯನ್ನು ಕೊಡುವಂಥದ್ದು ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಸಾಧ್ಯತೆ ತುಂಬ ಬಿಸಿಲಿದೆ, ಆದರೂ ಕೂಡ ಜನರು ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ನಾವೇನು ಕೊಟ್ಟಂಥ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾವು ಎರಡನೇ ಹಂತದ ಚುನಾವಣೆ ಉತ್ತಮವಾಗಿ ನಡೆದಿದೆ. ತುಕಾರಾಂ ಅವರು ಗೆಲ್ಲುವ ವಿಶ್ವಾಸ ಇದೆ. ಜನರ ಸಪೋರ್ಟ್ ಕೂಡ ಹೆಚ್ಚಿಗೆ ಸಿಗ್ತಾ ಇದೆ ಅಂತ ಬಿ ನಾಗೇಂದ್ರ ಅವರು ಹೇಳಿರೋದು. ಸೊ 1 ಗಂಟೆವರೆಗೂ ನೋಡಿದ್ವಿ ಎಷ್ಟು ಮತದಾನ ಆಗಿದೆ ಅಂತ. ಇನ್ನು ಕೂಡ ಮತದಾನಕ್ಕೆ ಅವಕಾಶ ಇದೆ. ಯಾರೆಲ್ಲ ಮತ ಹಾಕಿಲ್ಲ ದಯಮಾಡಿ ಹೋಗಿ ಮತವನ್ನ ಹಾಕಿ ಅಂತ ಹೇಳ್ತಾ ಇದಿಷ್ಟು ಈ ಕ್ಷಣದ